ನಮಸ್ಕಾರ. ನಾನು ಭೀಮಣ್ಣ ಏವೂರು, ವಿಜ್ಞಾನ ಸಹಶಿಕ್ಷಕರು, ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಮಾಗಣಿಗೆರೆ. ಇವತ್ತು ನಾವು 8ನೇ ತರಗತಿಯ ವಿಜ್ಞಾನ ವಿಷಯವಾದ ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ಅಂತಕ್ಕಂಥ ಪಾಠವನ್ನು ಕುರಿತು ಚರ್ಚೆ ಮಾಡೋಣ. ಸೊ ಈ ಪಾಠದಲ್ಲಿ ನಾವು ಏನು ಒಂದು ಕಲಿಕಾಂಶ ಏನಂದರೆ ಅರಣ್ಯನಾಶ ಅಂದ್ರೇನು, ಅರಣ್ಯನಾಶಕ್ಕೆ ಕಾರಣಗಳೇನು, ನೆಕ್ಸ್ಟ್ ಅರಣ್ಯನಾಶದಿಂದ ಏನು ದುಷ್ಪರಿಣಾಮ ಆಗುತ್ತೆ ಅಂತಕ್ಕಂಥದ್ದು ಇವತ್ತು ಒಂದನೇ ಒಂದು ಪಾಠದಲ್ಲಿ ತಿಳ್ಕೊಳ್ಳೋಣ. ಸೊ ಅರಣ್ಯನಾಶ ಅಂದರೆ ನೋಡ್ರಿ, ಅರಣ್ಯಗಳಲ್ಲಿರುವ ಮರಗಳನ್ನು ಕಡಿದು ಆ ಭೂಮಿಯನ್ನು ಬೇರೆ ಉದ್ದೇಶಗಳಿಗೆ ಬಳಸುವುದೇ ಅರಣ್ಯನಾಶ ಅಂತ ನಾವು ಕರಿತೀವಿ. ಅಂದರೆ ಕಾಡಿನಲ್ಲಿರ್ತಕ್ಕಂಥ ಗಿಡಗಳನ್ನು ಕಡಿದು ಅದು ನಮ್ಮ ಉದ್ದೇಶಕ್ಕೆ, ಕಳ್ಳ ಸಾಗಾಣಿಕೆ ಆಗಿರ್ಬೋದು, ಮಾರಾಟಕ್ಕಾಗಿ ನಾವೇನು ಬಳಸ್ತೀವಿ ಅಂದರೆ ಅದಕ್ಕೆ ನಾವೇನಂತ ಕರಿತೀವಿ, ಅರಣ್ಯನಾಶ ಅಂತ ಕರಿತೀವಿ. ಈ ಅರಣ್ಯನಾಶಕ್ಕೆ ಎರಡು ರೀತಿಯಿಂದ ಕಾರಣಗಳದಾವೆ. ಒಂದು ಮಾನವ ನಿರ್ಮಿತ ಕಾರಣ, ಇನ್ನೊಂದು ನೈಸರ್ಗಿಕ ಕಾರಣ. ನೈಸರ್ಗಿಕ ಕಾರಣಗಳಂದರೆ ತನ್ನಿಂದ ತಾನೇ ಆಗ್ತಕ್ಕಂಥದ್ದು. ಮಾನವ ನಿರ್ಮಿತ ಅಂದರೆ ಒಂದು ಮಾನವನ ಚಟುವಟಿಕೆಯಿಂದ ಅರಣ್ಯ ಏನಾಗ್ತದೆ, ನಾಶ ಆಗೋದು. ಸೊ ಈಗ ಒಂದೊಂದು ಕುರಿತು ಚರ್ಚೆ ಮಾಡೋಣ ಕಾರಣಗಳು. ಫಸ್ಟ್ ಮಾನವ ನಿರ್ಮಿತ ಕಾರಣಗಳು. ಏನದಾವ ಮಾನವ ನಿರ್ಮಿತ ಕಾರಣಗಳು? ಸೊ ನೋಡ್ರಿ, ಆ ಭೂಮಿಯನ್ನು ವ್ಯವಸಾಯದ ಭೂಮಿಯಾಗಿ ಪರಿವರ್ತಿಸೋದು ಮನುಷ್ಯ ಮಾಡ್ತಾನೆ. ಮನೆಗಳ ಕಟ್ಟಲಿಕ್ಕೆ ಬಳಸ್ತಾನೆ, ಕಾರ್ಖಾನೆಗಳನ್ನು ಕಟ್ಟಲಿಕ್ಕೆ, ಪೀಠೋಪಕರಣಗಳನ್ನು ತಯಾರಿಸೋಕ್ಕೆ, ಕಟ್ಟಿಗೆ ಉರುಳಕ್ಕೆ ಬಳಸ್ತೀವಿ. ಹೌದಾ? ಇವೇನಥವಾ ಕಾಡನ್ನು ಅಥವಾ ಅರಣ್ಯವನ್ನು ನಾಶ ಆಗಲಿಕ್ಕೆ ಮನುಷ್ಯರು ಮಾಡಿರ್ತಕ್ಕಂಥ ಕಾರಣಗಳು, ಮನುಷ್ಯನಿಂದ ಆಗ್ತಕ್ಕಂಥದ್ದು ಅರಣ್ಯ ನಾಶ. ವ್ಯವಸಾಯದ ಭೂಮಿ ಅಂದರೆ ಕೃಷಿ ಭೂಮಿಯಾಗಿ ಮಾಡೋದ್ರಿಂದ, ಮನೆಗಳನ್ನು ಕಟ್ಟೋದ್ರಿಂದ, ಕಾರ್ಖಾನೆಗಳನ್ನು ಕಟ್ಟೋದ್ರಿಂದ, ಪೀಠೋಪಕರಣ, ಕುರ್ಚಿ ಟೇಬಲ್ಗಳು ತಯಾರಿಸೋದ್ರಿಂದ, ಉರುಳಕ್ಕೂ ಸಹಿತ ಏನು ಮಾಡ್ತಾರೆ, ಅದನ್ನು ಬಳಸ್ತಾರೆ. ಇದರಿಂದಲೂ ಸಹಿತ ಏನಾಗ್ತದೆ, ಅರಣ್ಯ ನಾಶ ಆಗ್ತದೆ. ಇದು ಮನುಷ್ಯನ ಚಟುವಟಿಕೆಯಿಂದ ಅರಣ್ಯ ನಾಶ ಆಗ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ರಿ, ಇನ್ನು ನೈಸರ್ಗಿಕ ಕಾರಣಗಳು ಏನಿದಾವೆ. ನೈಸರ್ಗಿಕ ಅಂದರೆ ಇಲ್ಲಿ ಮಾನವ ಕಾರಣ ಆಗಲ್ಲ, ಪ್ರಕೃತಿ ತನ್ನಿಂದ ತಾನೇ ನೈಸರ್ಗಿಕವಾಗಿ ಹೇಗೆ ಅರಣ್ಯ ನಾಶ ಆಗ್ತದೆ ಅಂತಕ್ಕಂಥದ್ದು ಚರ್ಚೆ ಮಾಡೋಣ ಅಂತ ನಾವು. ಹೌದಾ? ಅಲ್ಲಿ ನೋಡ್ರಿ, ಎರಡು ಬರ್ತವೆ ಇದ್ರಾಗ. ಒಂದು ಕಾಡ್ಗಿಚ್ಚು, ಇನ್ನೊಂದು ಅರಣ್ಯ ನಾಶ ಅಂತ. ಕಾಡ್ಗಿಚ್ಚು ಅಂದರೆ ಏನು ಅಂದರೆ ಕಾಡಿಗೆ ತನ್ನಿಂದ ತಾನೇ ಬೆಂಕಿ ಹತ್ತುವಂಥದ್ದು. ತೀವ್ರತರದ ಬಲ್ಗ ಅಂದರೆ ಕಾಡು ಕೆಲವೊಂದು ಸರ್ತಿ ಏನು ಮಾಡ್ತವೆ, ಒಂದಕ್ಕೊಂದು ಉಜ್ಜುತ್ತವೆ, ಗಾಳಿದು ಬಿಟ್ಟಾಗ ಅಲ್ಲಿ ಬೆಂಕಿ ಹತ್ತಿಬಿಡ್ತದೆ. ಇದರಿಂದಲೂ ಅರಣ್ಯ ಏನಾಗ್ತದೆ, ನಾಶ ಆಗ್ತದೆ. ಇನ್ನು ತೀವ್ರತರದ ಬರಗಾಲ, ಕೆಲವೊಂದು ಸರ್ತಿ ಏನಾಗ್ತದೆ, ಜಾಸ್ತಿ ಬರಗಾಲ ಬತ್ತಂದ್ರೂ ಏನಾಗ್ತದೆ, ಅಲ್ಲಿ ಗಿಡ ಮರಗಳಿಗೆ ನೀರು ಸಿಗಲ್ಲ, ಅಲ್ಲಿರ್ತಕ್ಕಂಥ ವನ್ಯಜೀವಿಗಳಿಗೆ ನೀರು ಸಿಗದಿದ್ದಾಗ ಅದನ್ನು ಸಹಿತ ಏನಾಗ್ತದೆ, ಅರಣ್ಯ ನಾಶಕ್ಕೆ ಕಾರಣ ಆಗ್ತದೆ. ಇದು ತೀವ್ರತರದ ಬರಗಾಲ ಬರ್ತದೆ, ಇನ್ನೊಂದು ಕಾಡ್ಗಿಚ್ಚು ಬರ್ತದೆ. ಇವೆರಡು ಕಾರಣಗಳು, ಒಂದು ಮಾನವ ನಿರ್ಮಿತ, ಒಂದು ನೈಸರ್ಗಿಕ ಕಾರಣ. ರೈಟ್? ನೆಕ್ಸ್ಟ್, ಈ ಅರಣ್ಯ ನಾಶದಿಂದ ಏನು ದುಷ್ಪರಿಣಾಮಗಳಾಗ್ತವೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನೋಡ್ರಿ, ಭೂಮಿ ಮೇಲೆ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗ್ತದೆ. ಇನ್ಕ್ರೀಸ್ ದಿ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ತೀವಿ ನಾವು. ಇದರಿಂದ ಅರಣ್ಯ ನಾಶದಿಂದ. ಅಷ್ಟೇ ಇಲ್ಲ, ಅಂತರ್ಜಲದ ಮಟ್ಟ ಅಂದರೆ ಭೂಮಿ ಒಳಗಿರ್ತಕ್ಕಂಥ ನೀರಿನ ಮಟ್ಟ ಏನಾಗ್ತದೆ, ಕುಸಿಯುತ್ತದೆ, ಅಂದರೆ ಕಮ್ಮಿ ಆಗ್ತದೆ. ಅಷ್ಟೇ ಆಗ್ತದಾ? ಇಲ್ಲ, ಇನ್ನೂ ಏನಾಗ್ತದೆ ಅಂತಂದರೆ ಈ ಪರಿಸರ ಸಮತೋಲನದಲ್ಲಿ ಏರುಪೇರಾಗ್ತದೆ. ಪರಿಸರ ಸಮತೋಲನದಲ್ಲಿ ಏರುಪೇರು ಅಂತಂದರೆ ಕೆಲವೊಂದು ಏನಿರ್ತಾವಲ್ಲ, ಆಹಾರ ಸರಪಳಿ ಕ್ರಿಯೆ ಜೀವಿಗಳಿಗೆ ಆಹಾರ ಸಿಗುವುದಿಲ್ಲ ತಿನ್ನಕ್ಕೆ. ಕೆಳಸ್ತರದ ಜೀವಿಗಳು ಅಂತ ಕರಿತೀವಲ್ಲ, ಅವೆಲ್ಲ ನಾಶ ಹೋದವು ಅಂದರೆ ಮೇಲ್ಸ್ತರದ ಜೀವಿಗಳಿಗೆ ಆಹಾರದ ಕೊರತೆ ಉಂಟಾಗ್ತದೆ. ಅಂದರೆ ಸಮತೋಲನ ಏರುಪೇರಾಗ್ತದೆ. ಇದು ಒಂದು ಅರಣ್ಯನಾಶದ ಪರಿಣಾಮ. ಇಷ್ಟೇ ಅಲ್ಲ, ಭೂತಾಪ ಹೆಚ್ಚಾಗ್ತದೆ. ಭೂಮಿದಾಗ ತಾಪ ಹೆಚ್ಚಾಗ್ತದೆ. ಹೆಚ್ಚಾಗಿ ಜಲಚಕ್ರದ ಮೇಲೂ ಇದು ಪರಿಣಾಮ ಬೀರಿ ಮಳೆ ಪ್ರಮಾಣ ಕಮ್ಮಿಯಾಗಿ ಲಾಸ್ಟಿಗೆ ಏನು ಬರ್ತದೆ, ಇಲ್ಲಿ ಬರಗಾಲ ಬರ್ತದೆ. ಭೂತಾಪ ಹೆಚ್ಚಾಗಿ ಜಲಚಕ್ರ ವ್ಯವಸ್ಥೆ ಏನಿರ್ತಲ್ಲ ಅಲ್ಲಿ ಸಮಸ್ಯೆ ಆಗ್ತದ. ಈ ಸಮಸ್ಯೆಗೆ ಅದು ಬರಗಾಲಕ್ಕೆ ಕಾರಣ ಆಗುತ್ತದೆ. ನೆಕ್ಸ್ಟ್, ಇಷ್ಟೇ ಅಲ್ಲ, ಇದರಿಂದ ಫಲವತ್ತಾದ ಮಣ್ಣು ಇರ್ತದಲ್ಲ, ಭೂಮಿಯಲ್ಲಿರ್ತಕ್ಕಂಥ ಫಲವತ್ತಾದ ಮಣ್ಣು ಸವಿತ್ಕೊಂಡು ಹೋಗಿ ಆ ಜಾಗ ಏನಾಗ್ತದೆ, ಮರುಭೂಮಿಯಾಗಿ ಉಳಿತದೆ. ಫಲವತ್ತಾದ ಮಣ್ಣೆಲ್ಲ ಕೊಚ್ಕೊಂಡು ಹೋಗ್ತದೆ. ಇಷ್ಟೇ ಅಲ್ಲ, ವನ್ಯಜೀವಿಗಳೇನಿರ್ತಾವಲ್ಲ, ಕಾಡಜೀವಿಗಳು, ಅವುಗಳ ಸ್ಥಾನಕ್ಕೆ ತೊಂದರೆ ಆಗ್ತದೆ ಅರಣ್ಯ ನಾಶ ಆಗೋದ್ರಿಂದ. ಹೌದಾ? ಅವಕ್ಕೂ ಅರಣ್ಯ ನಾಶ ಆಗೋದ್ರಿಂದ ಅವುಗಳಿಗೆ ಗೂಡು ಕಟ್ಟಿರ್ತಾವ, ಗೂಡೆಲ್ಲ ಹೋಗಿ ಕಾಡಿಗೆ ಹತ್ತ ಬಂದ್ರೆ ಸುಟ್ಟು ಹೋಗ್ತದೆ. ಈ ಥರ. ಅಥವಾ ಮನುಷ್ಯ ಗಿಡನ ಕಡಿದಾಗ ಅವಕ್ಕೆ ಇರ್ಲಾಕ ಜಾಗ ಸಿಗಲ್ಲ. ಬರಗಾಲ ಬತ್ತಂದ್ರೆ ಕುಡಿಯೋಕೆ ನೀರು ಸಿಗಲ್ಲ. ಹಾಗಾಗಿ ಅವು ವಾಸಸ್ಥಳ ಜಾಗ ತೊಂದರೆ ಆಗ್ತದೆ. ಅಷ್ಟೇ ಅಲ್ಲ, ಹಸಿರು ಮನೆ ಪರಿಣಾಮನೂ ಉಂಟಾಗ್ತದೆ. ಯಾವ ಥರ ಅಂದರೆ ಎಲ್ಲ ಕಾಡುಗಳನ್ನು ಕಡಿದೀವಿ ಅಂದರೆ ಭೂಮಿಯಲ್ಲಿ ತಾಪ ಹೆಚ್ಚಾಗಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗ್ತದೆ. ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾದಾಗ ಅಲ್ಲಿ ಏನಾಗ್ತದೆ, ಹಸಿರು ಮನೆ ಪರಿಣಾಮ
ಹೆಚ್ಚಾಗ್ತದೆ. ಇವಿಷ್ಟು ಅರಣ್ಯನಾಶದ ಪರಿಣಾಮಗಳು. ಅಂದರೆ ಭೂತಾಪ ಹೆಚ್ಚಾಗಿ ಅಲ್ಲಿ ಮರುಭೂಮಿ ಆಗ್ತದೆ, ಮತ್ತು ವನ್ಯಜೀವಿಗಳ ಆವಾಸಕ್ಕೆ ತೊಂದರೆ ಆಗ್ತದೆ, ಹಸಿರು ಮನೆ ಪರಿಣಾಮ ಉಂಟಾಗ್ತದೆ, ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗ್ತದೆ, ಅಂತರ್ಜಲದ ಮಟ್ಟ ಕುಸಿತದೆ. ಇಷ್ಟು ಏನತ್ತವ ಅರಣ್ಯನಾಶದ ದುಷ್ಪರಿಣಾಮಗಳು. ಓಕೆ, ಮುಂದಿಂದು ಭಾಗ 2ರಲ್ಲಿ ಚರ್ಚೆ ಮಾಡೋಣ, ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ. ಧನ್ಯವಾದಗಳು.